ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸಂಗೀತಾ ಶೃಂಗೇರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಬಿಗ್ ಬಾಸ್ ಸೀಸನ್ಗಳು ಬಂತು ಅಂತಂದ್ರೆ ಸಿಜೆ ರಾಯ್ ಅವರು ಯಾವತ್ತೂ ಕೂಡ ಏನಾದರೂ ಒಂದು ಕೊಡುಗೆಯನ್ನ ಕೊಡುವುದಕ್ಕೆ ವಿನ್ನರ್ಗಳಿಗೆ ಮುಂದಾಗ್ತಾ ಇದ್ರು. ಅವರ ನಿಜಕ್ಕೂ ಎಲ್ಲರನ್ನೂ ಕೂಡ ಶಾಕ್ಗೆ ತಳ್ಳಿಬಿಟ್ಟಿದೆ. ಏನ್ ಹೇಳ್ತೀರಿ ಮ್ಯಾಮ್? ನನಗೂ ಇವಾಗಷ್ಟೇ ಜಸ್ಟ್ ಮಾಹಿತಿ ಸಿಕ್ತು ಅಂಡ್ ಆಕ್ಚುಲಿ ತುಂಬಾ ಬೇಜಾರಾಗ್ತಿದೆ ಇದು ಕೇಳಿಬಿಟ್ಟು ಹೇಗ್ ಸಾಧ್ಯ ಅಂತ. ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಕೊನೆದಾಗಿ ನಾನು ನೋಡಿದಾಗ ಅವ್ರು ನಂಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ರು. ಅಂದ್ರೆ ಸುದೀಪ್ ಸರ್ ಕೇಳಿದಾಗ ಯಾರು ಗೆಲ್ತಾರೆ ನಿಮ್ ಪ್ರಕಾರ ಅಂತ ಅವ್ರು ಅವಾಗ ಹೇಳಿದ್ರು. ಅಂದ್ರೆ ನನ್ನ ಪ್ರಕಾರ ಮತ್ತೆ ಅವ್ರ ಜೊತೆಗಿರೋರ ಪ್ರಕಾರನು ನಾನ್ ಗೆಲ್ಬೇಕು ಅಂತಾನೆ ಅವರು ಹೇಳಿದ್ರು ಕೂಡ. ಸೊ ನಂಗೆ ಬಹಳ ಖುಷಿ ಆಗಿತ್ತು. ತುಂಬಾ ಜೆನ್ವಿನ್ ಪರ್ಸನ್ ಅವರು, ತುಂಬಾ ಸ್ವೀಟ್ ಆಗಿ ಮಾತಾಡಿದ್ರು ಕೂಡ. ಸೊ ಇದು ಕೇಳಿಬಿಟ್ಟು ತುಂಬಾ ಶಾಕ್ ಆಗ್ತಾ ಇದೆ, ಇದು ಹೇಗ್ ಸಾಧ್ಯ ಅಂತ. ತುಂಬಾ ಬೇಜಾರಾಗತ್ತೆ ಈ ನಡುವೆ ಈ ಒಂದು ಇನ್ಸಿಡೆಂಟ್ಸ್ ನ ಕೇಳ್ಬಿಟ್ಟು. ನಿಜ ನಿಜ ನಿಜ. ಬಿಗ್ ಬಾಸ್ ವೇದಿಕೆ ಹೊರತುಪಡಿಸಿದಂತೆ ಬೇರೆ ಯಾವುದಾದ್ರೂ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಈವೆಂಟ್ಗಳ ಸಂದರ್ಭದಲ್ಲಿ ಅವರನ್ನ ಭೇಟಿಯಾಗಿದ್ದಿದೆಯಾ? ಹೆಂಗೆ ಅವ್ರ ವ್ಯಕ್ತಿತ್ವ ಹೆಂಗಿತ್ತು ಅಂತ ಹೇಳಿ ಮ್ಯಾಮ್? ಇಲ್ಲ, ನಾನು ಆಕ್ಚುಲಿ ಬಿಗ್ ಬಾಸ್ ಆದ್ಮೇಲೆ ನಾನು ಯಾವ ಈವೆಂಟ್ ತುಂಬಾ ಕಮ್ಮಿ ಹೋಗಿರೋದು. ಮೋಸ್ಟ್ಲಿ ಹೋಗಿದ್ರೆ ಅವ್ರನ್ನ ಭೇಟಿ ಆಗ್ಬೋದಿತ್ತೇನೋ, ಬಟ್ ಅಂತ ಒಂದು ಸಂದರ್ಭ ಸಿಕ್ಕಿಲ್ಲ. ಪರ್ಸನಲಿ ನನಗೆ ಅವ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅಲ್ಲೇ ನಾನು ಮೊದಲನೇ ಸತಿ ನೋಡಿರೋದು, ಅಲ್ಲೇ ಕೊನೆ ಸತಿ ನೋಡಿರೋದು ಕೂಡ. ಆದ್ರೆ ಐ ಡೋಂಟ್ ನೋ ಏನ್ ರೀಸನ್ಸ್ ಏನು ಅಂತ. ಬಟ್ ಈ ಇನ್ಫಾರ್ಮೇಶನ್ ಬಹಳ ಹಾರ್ಟ್ ಬ್ರೇಕಿಂಗ್ ಆಗಿದೆ. ನಿಜ 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 ಮ್ಯಾಮ್. ಥ್ಯಾಂಕ್ ಯು ಸಂಗೀತಾ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸಂಗೀತಾ ಶೃಂಗೇರಿ ಅವರು ಅವರ ಸೀಸನ್ ಇದ್ದಂಥ ಟೈಮ್ನಲ್ಲಿ ಸಂಗೀತಾ ಶೃಂಗೇರಿ ಅವರಿಗೆ ಹಾಗೆ ಹನುಮಂತು ಅವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ರು ಉದ್ಯಮಿ ಸಿಜೆ ರಾಯ್. ಸಹಜವಾಗಿ ಇದು ಯಾರು ಸಿಜೆ ರಾಯ್ ಅವ್ರ ಬಗ್ಗೆ ಗೊತ್ತಿದೆಯೋ ಅವ್ರಿಗೆಲ್ಲರಿಗೂ ಕೂಡ ಇದು ಒಂದು ರೀತಿ ಆಘಾತಕಾರಿಯಾದಂಥ ಸುದ್ದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.